ಸಿದ್ಧಾರೂಢ ಶರಣರಲ್ಲಿ ಅನಂತ ಅನಂತ ನಮಸ್ಕಾರಗಳು. ಇನ್ನು ಮುಂದೆ ಇದೇ ವಿಷಯವನ್ನು ಆಧರಿಸಿ ಪರಮಪೂಜ್ಯ ಮಾತೆ ಶಿವಶರಣೆ ಮುಕ್ತಾ ತಾಯಿಯವರು ಶ್ರೀ ಶಿವಾನಂದ ಮಠ ಗದಗ ಮಾತೆಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆ. समुद्र तारा नौकायिताभ्यां गुरुभक्तिदाभ्यां वैराग्यसाम्राज्यपूजनाभ्यां नमो नमः श्री सिद्ध सद्गुरुपादाब्जं जननी जनकस्तथा तत्वोपदेशकर्तारं नत्वा भक्तिपुरस्सरम्. ओं मानवार्थमाविर्भूतं मानवेयादिरक्षकं शिवरूपं शिवानन्दं वन्दे वन्दे जगद्गुरुं. ಪ್ರಾತಸ್ಮರಣೀಯ ಎನ್ನಾರಾಧ್ಯ ದೈವ ಜಗದ್ಗುರು ಶಿವಾನಂದ ಅಪ್ಪಂಗಳವರ ಜಗದಾದಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಮಹಾಮೌನ ಯೋಗಿ ಗುರುನಾಥಾರೂಢ ಅಪ್ಪಂಗಳವರ ದಿವ್ಯ ಚರಣಾರವಿಂದಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಸಿದ್ಧಾರೂಢ ಮಠದಲ್ಲಿ ನಡೆದುಕೊಂಡು ಬಂದಿರುವ ವಿಶ್ವ ವೇದಾಂತ ಪರಿಷತ್ತು ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿರುವ ಮಾತೃ ಹೃದಯಿಗಳು ಪರಮಪೂಜ್ಯ ಡಾಕ್ಟರ್ ಇಂಚಲದ ಭಾರತೀಯ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬ್ರಹ್ಮವೇದಿಕೆಯನ್ನು ಅಲಂಕರಿಸಿರುವ ಸರ್ವ ಬ್ರಹ್ಮಜ್ಞಾನಿ ಪೂಜ್ಯರೆಲ್ಲರ ಶ್ರೀಚರಣಕ್ಕೂ ಭಕ್ತಿಯಿಂದ ಹಣೆಮಣೆದು ಮಾತೆಯವರ ಶ್ರೀಚರಣಕ್ಕೂ ಭಕ್ತಿಯಿಂದ ಹಣೆಮಣೆದು ಸಮ್ಮಿಲಿತರಾಗಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು. ಅಧಿಕರಣವಾಗಿರಿಸಿಕೊಂಡು ಬಂದಿರತಕ್ಕಂತಹ ವಿಷಯಾಧಾರಿತವಾಗಿ ಪೂರ್ವದಲ್ಲಿ ಪೂಜ್ಯರು ಉಪದೇಶವನ್ನ ಮಾಡ್ತಾ ಬಂದಿದ್ದಾರೆ. ಮನುಷ್ಯ ಜನ್ಮವನ್ನ ಧಾರಣೆ ಮಾಡಿಕೊಂಡು ಬಂದಾದ ಬಳಿಕ ವಿಚಾರ ಮಾಡಲೇಬೇಕಾಗಿರ್ತಕ್ಕಂತಹ ಸಂಗತಿಯನ್ನ ತಿಳಿಸಿದ್ದಾರೆ. ಭಗವಂತ ಏನನ್ನ ಉಪದೇಶ ಮಾಡಿದ ಅಂದ್ರ ನಿತ್ಯ ಸತ್ಯವಾಗಿರ್ತಕ್ಕಂತಹ ವಸ್ತುವಿನ ಕುರಿತಾಗಿ ಅನಿತ್ಯ ಅಸತ್ಯ ಮಿಥ್ಯೆಯಾಗಿರ್ತಕ್ಕಂತಹ ವಸ್ತುವಿನನ್ನ ನಿವೃತ್ತಿ ಮಾಡುವ ಸಲುವಾಗಿ ಉಪದೇಶವನ್ನ ಆರಂಭ ಮಾಡಿದ್ದಾರೆ. 2ನೇ ಅಧ್ಯಾಯದ 16ನೇ ಶ್ಲೋಕಾಧಾರಿತವಾಗಿ ಇವತ್ತು ಉಪದೇಶ ಅನ್ನುವಂಥದ್ದು ಪ್ರಾರಂಭ. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಜಗತ್ತಿನೊಳಗ ವಿಚಾರ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ವಸ್ತುಗಳು 3 ಅನ್ನೋದನ್ನ ಹೇಳಿದ್ದಾರೆ. ಜೀವ, ಜಗತ್ತು ಮತ್ತು ಬ್ರಹ್ಮ. ನಾನು ಅಂದ್ರೆ ಯಾರು, ಜಗತ್ತು ಅಂದ್ರೆ ಏನು, ಬ್ರಹ್ಮ ವಸ್ತು ಅನ್ನುವಂಥದ್ದು ಏನೈತಿ ಎನ್ನುವಂಥದ್ದನ್ನ. ಅಸತ್ ಸ್ವರೂಪವಾಗಿರ್ತಕ್ಕಂತಹ ಪ್ರಕೃತಿ ಯಾವಾಗಲೂ ಕೂಡ ಭಾವರೂಪದಿಂದ ಇರತಕ್ಕಂಥದ್ದಲ್ಲ. ಆದ್ರೆ ತ್ರಿಕಾಲ ಅವಾಧ್ಯತ್ವ ರೂಪದಿಂದ ಇರತಕ್ಕಂತಹ ಸತ್ ಬ್ರಹ್ಮ ಅನ್ನುವಂಥದ್ದು ಸದಾವ ಕಾಲವೂ ಕೂಡ ಇರತಕ್ಕಂಥದ್ದು. ಇದನ್ನ ತಿಳಿದರ ಈ ಮನುಷ್ಯ ಜನ್ಮದ ಸಾರ್ಥಕ್ಯ ಅನ್ನುವಂಥದ್ದು. ನಾವೆಲ್ಲರೂ ಯಾವುದಕ್ಕಾಗಿ ಹೋರಾಟ ಮಾಡ್ತೀವಿ ಅಂದ್ರ ಇಲ್ಲದೇ ಇರುವುದಕ್ಕಾಗಿ. ಅದನ್ನೇ ಹೇಳುತ್ತಾರೆ, ಇಂದು ಗೊಂಬೆಯ ಬಯಕೆ ನಾಳೆ ಕಾಮಿನಿ ಆಸೆ ಕನಕ ಪದವಿಯ ಚಿಂತೆ ವಯಸ್ಸು ಬಲಿತಂತೆ ತನ್ನತಾ ಅರಿವುದಕ್ಕೆ ಸಮಯವೆಲ್ಲಿದೆ ಇಲ್ಲಿ ಕಾಲ ಬಲು ಸೀಮಿತವು ಮುದ್ದು ರಾಮ. ನಮಗ ಎಷ್ಟೈತಿ ಆಯುಷ್ಯದ ಕ್ಷಣಗಳು ಹೆಂಗಾದ ಸಾರ್ಥಕತೆ ಆಗುತ್ತಾವೋ ಅನ್ನುವಂತಹ ಪರಿಜ್ಞಾನ ಇಲ್ಲದ
ಅಭಾವ ರೂಪವಾಗಿ ಇರತಕ್ಕಂತಹ ದೇಹಾದಿ ಸರ್ವ ವಸ್ತುಗಳನ್ನು ಮೋಹ ಮಾಡಿ ಇದರಿಂದ ಶಾಶ್ವತವಾಗಿ ನಾವು ಇರುತ್ತೀವಿ ಅನ್ನುವಂಥದ್ದನ್ನು ತಿಳ್ಕೊಂಡು ಅದಕ್ಕೋಸ್ಕರವಾಗಿಯೇ ಹೋರಾಟ ಅನ್ನುವಂಥದ್ದು ನಡೆದೈತೆ. ಆದರೆ ನಿಜವಾದ ಮಹಾಜ್ಞಾನಿಗಳು, ತತ್ವಜ್ಞಾನಿಗಳು, ತಿಳಿದಿರ್ತಕ್ಕಂಥವರು ಅಭಾವ ರೂಪವಾಗಿರ್ತಕ್ಕಂತಹ ದೇಹಾದಿಗಳನ್ನು ನೇತಿಗಳೆದು ಈ ದೇಹಕ್ಕೆ ಆಶ್ರಯ ಆಧಾರಭೂತವಾಗಿರ್ತಕ್ಕಂತಹ ದೇಹಿ ಸ್ವರೂಪ ಬ್ರಹ್ಮಸ್ವರೂಪನೇ ನಾನಿದ್ದೇನೆ ಅನ್ನುವಂಥದ್ದನ್ನು ತಿಳಿದಾಗ ಮಾತ್ರ ಈ ಜನ್ಮದ ಸಾರ್ಥಕ್ಯ ಅನ್ನುವಂಥದ್ದು. ಯಂ ಪ್ರಾಪ್ಯ ಮಾನುಷಂ ದೇಹಂ ಮುಕ್ತಿದ್ವಾರಮಪಾವೃತಂ ಗೃಹೇಶು ಖಗವತ್ಸತ್ತಃ ತಮಾರೂಢಚ್ಯುತಂ ವಿದುಹು ಅಂತ. ಈ ಮನುಷ್ಯ ದೇಹವನ್ನು ಧಾರಣೆ ಮಾಡಿಕೊಂಡು ಬಂದಾದ ಮೇಲೆ ದೇಹಾದಿಗಳಲ್ಲಿಯೇ ಪಶು ಪಕ್ಷಾದಿಗಳಂತೆ ರಮಮಾಣ ಆಗಿಬಿಟ್ಟಿವಿ ಅಂದ್ರೆ ಮೇಲೆ ಏರಿರ್ತಕ್ಕಂಥವನು ಕೆಳಗೆ ಬಿದ್ದಂತೆ ಆಗತೈತಿ ಅನ್ನುವಂಥದ್ದನ್ನ ಅನುಭಾವಿಗಳು ತಿಳಿಸ್ತಾ ಇದ್ದಾರೆ. ಜಗದ್ಗುರು ಸಿದ್ಧಾರೂಢಪ್ಪವರ ಮಠ ಅಂದ್ರೆ ಸರ್ವ ಮತದವರ, ಸರ್ವ ಧರ್ಮದವರ, ಜಾತಿ ಮತ ಪಂಥ ವೇದಗಳನ್ನರಿಯದೆ ಎಲ್ಲರಿಗೂ ತಾಯಿಯ ಸ್ವರೂಪದೊಳಗ ಆಶ್ರಯವನ್ನ ಕೊಟ್ಟಿರ್ತಕ್ಕಂತಹ ಶ್ರೀಮಠದ ಅಡಿಯೊಳಗ ಸದ್ಗುರು ಸಹಜಾನಂದ ಅಪ್ಪಂಗಳವರು ನಡೆಸ್ತಕ್ಕಂತಹ ಭಗವತ್ ಚಿಂತನೆಯ ಸಾಧನ ಶಿಬಿರದಲ್ಲಿ ನಾನೂ ಕೂಡ ಒಬ್ಬ ವಿದ್ಯಾರ್ಥಿನಿಯಾಗಿ ಭಾಗವಹಿಸಿರ್ತಕ್ಕಂಥವಳು. ಆ ಸದ್ಗುರುಗಳ ಶಿವಾನಂದರ ಕೃಪಾಶೀರ್ವಾದದಿಂದ ಇಂಥ ಒಂದು ವೇದಿಕೆಯಲ್ಲಿ ಪೂಜ್ಯರೆಲ್ಲರ ದರ್ಶನದ ಭಾಗ್ಯ ದೊರೆತಿರ್ತಕ್ಕಂಥದ್ದು ನನ್ನ ಮಹಾಭಾಗ್ಯ ಅನ್ನುವಂತಹ ಮಾತನ್ನು ತಿಳಿಸ್ತಾ ನುಡಿಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಕಮಿಟಿಯ ಎಲ್ಲ ಸರ್ವ ಸದಸ್ಯ ಶರಣ ತಂದೆಯವರಿಗೂ ಪೂಜ್ಯಯವರಿಗೂ ಭಕ್ತಿಯ ಪ್ರಣಾಮಗಳನ್ನು ತಿಳಿಸ್ತಾ ನನ್ನೆರಡು ಅರಿವಿರದ ವಾಗರೂಪ ಪುಷ್ಪಗಳನ್ನು ಜಗದ್ಗುರು ಶಿವಾನಂದರ ಶ್ರೀಚರಣಕ್ಕರ್ಪಿಸಿ ಹರವು ತತ್ಸ. ಪೂಜ್ಯ